ರಾಜ್ಯ ಮತ್ತೆ ದೇಶ ಕಂಡಂತ ಮಹಾನ್ ನಾಯಕರು, ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ವಿದೇಶಾಂಗ ಸಚಿವರು ಆದಂತ ಎಸ್.ಎಂ. ಕೃಷ್ಣಾಜಿ ಅವರ ಒಂದು ಸಾವಿನ ವಿಷಯ ಕಂಡು ಎಲ್ಲರಿಗೂ ಆಘಾತವಾದಂತ ವಿಚಾರ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನಿಂದ ನಮ್ಮ ರಾಜ್ಯಕ್ಕೆ ಅಪಾರವಾದಂತಹ ಒಂದು ಕೊಡುಗೆ. ಬಹಳ ಮುಖ್ಯವಾಗಿ ಏನೋ ಹೇಳ್ಬೇಕು ಅಂತಂದ್ರೆ, ಆಗಿನ ಕಾಲದಲ್ಲಿ ಕೆಂಗಲ್ ಹನುಮಂತಯ್ಯವರು ವಿಧಾನಸೌಧ ಕಟ್ಟಿದ್ರು. ಈಗಿನ ಒಂದು ಇದರಲ್ಲಿ ಅದೇ ಪಕ್ಕದಲ್ಲಿ ಅದೇ ಒಂದು ನಕ್ಷೆಯಲ್ಲಿ ವಿಕಾಸಸೌಧವನ್ನ ನಾವು ಇವತ್ತು ಅವ್ರನ್ನ ನೆನೆಸ್ಕೊಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿಗೆ ಯಾವುದೇ ಆದಂತ ಅಪಾರವಾದ ಕೊಡುಗೆ, IT, BT ಇರ್ಬೋದು, ಎಲ್ಲ ಉತ್ತಮವಾದ ಇವತ್ತೇನ್ ಡ್ರೈವರ್ ಇರ್ಬೋದು, ನಮ್ಮ ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರ್ಬೋದು, ಇವ್ರು ಸೇವೆ ಅಪಾರವಾದಂತ ಒಂದು ಸೇವೆಯನ್ನ ಸಲ್ಲಿಸಿ ಇವತ್ತು ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ನಾವು ಅವರಿಗೆಲ್ಲ ಇವತ್ತಿನ ದಿನ ನಮ್ಮ ನಾಗರಬಾವಿ ನಾಗರಿಕ ಹಿರಿಯ ವೇದಿಕೆ ವತಿಯಿಂದ ಇವತ್ತು ಅವ್ರಿಗೆ ಭವ್ಯವಾದ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಅರ್ಪಿಸಿ ಅವ್ರಿಗೆ ನಮ್ಮ ಎಲ್ಲರ ಹಿರಿಯರ ಒಂದು ನಮನಗಳನ್ನು ನಾವು ಸಲ್ಲಿಸಿ ಇದೀಗ ಇಲ್ಲಿರ್ತಕ್ಕಂಥ ಎಲ್ಲ ಸ್ಥಳೀಯ ಮುಖಂಡರುಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ. ಇವತ್ತು ಅವರು 3 ಗಂಟೆಗೆ ಮದ್ದೂರಿನಲ್ಲಿ ಸೋಮನಹಳ್ಳಿಯಲ್ಲಿ ಅಂತ ಅವ್ರದ್ದು ಒಂದು ಕ್ರಿಯೆ ಇದೆ. ತಾವು ಯಾರನ್ನ ಹೋಗಿದೆ, ತಾವು 3 ಗಂಟೆಗೆ ಇಲ್ಲಿಂದ ಹೋಗ್ಬೋದು ಅಂತ ಹೇಳಿ ಅವ್ರನ್ನ ಹೇಳ್ತಾ ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳಿ ನನ್ನ ಮಾತು ಸೊ ನಿನ್ನೆ ಆಗಲಿ ಅವರ ಕುಟುಂಬಕ್ಕೆ ಒಂದು ದುಃಖ ಭರಿಸುವಷ್ಟು ಶಕ್ತಿಯ ಭಗವಂತ ಕೊಡ್ಲಿ ಅಂತ ಹೇಳಿ ಕೇಳ್ಕೊಳ್ತೇವೆ. ಇವತ್ತು ನಮ್ಮ ಬೆಂಗಳೂರು ಇವತ್ತೇನು ಈ ಒಂದು ಮಟ್ಟದಲ್ಲಿ ಬೆಳೆದಿದೆ ಅನ್ನೋದಕ್ಕೆ ಕಾರಣ ನಮ್ಮ ಪೂಜ್ಯರು ಹಾಗೂ ಹಿರಿಯರು ಹಾಗೂ ನಮ್ಮ ಹಿರಿಯ ಮುಖಂಡರು. ಸೊ ಎಸ್.ಎಂ. ಕೃಷ್ಣ ಅವರು IT, BTಗೆ ಅವರದೇ ಆದಂಥ ಒಂದು ಒತ್ತನ್ನು ಕೊಟ್ಟು ಇವತ್ತು ಎಷ್ಟೋ ಒಂದು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ. ಇವತ್ತು ಆ ಹಿನ್ನೆಲೆಯಲ್ಲಿ ಬೆಂಗಳೂರು ತುಂಬಾ ಅಭಿವೃದ್ಧಿಯಾಗಿ ಲಕ್ಷಾಂತರ ಜನಕ್ಕೆ ಉದ್ಯೋಗ ಸೃಷ್ಟಿಯಾಗಿದೆ. ನಿಜವಾಗ್ಲೂ ಇವತ್ತೆಲ್ಲರೂ ನಾವೆಲ್ಲ ಅವರೊಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಈ ಮೂಲಕ ನಾನು